ನಮಸ್ಕಾರಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ ಒತ್ತಿ ಬೆಂಬಲ ನೀಡಿ. ಕಾಣದ ಊರಲಿ ನೀ ಕುಳಿತಿರುವೆ. ಇವತ್ತು ಗುರು ಪೂರ್ಣಿಮಾ. ಆ ಗುರು ಪೂರ್ಣಿಮಾ ಒಂದು ಸಾಯಿಬಾಬಾನ ಒಂದು ಆಶೀರ್ವಾದ, ಅವರಿಗೂ ಮುಂದಿನ ಒಂದು ಶಕ್ತಿ ಇನ್ನೂ ಹೆಚ್ಚಿಗೆ ಕೊಡಲಿ. ಇನ್ನೂ ಹೆಚ್ಚಿಗೆ ಒಂದು 100 ವರ್ಷ ಈ ಒಂದು ಟ್ರಸ್ಟನ್ನು, ಈ ಸಾಯಿಬಾಬಾನ ಒಂದು ಭಕ್ತಿನ ಇದನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಬೆಳೆಸಲಿ. ಹಾಗೆಯೇ ಅದರ ಮುಖಾಂತರ ಇಲ್ಲಿ ಬಂದಂಥ ಎಲ್ಲ ಭಕ್ತರಿಗೂ ಸುತ್ತಮುತ್ತ ಹೊನಗಿನಹಳ್ಳಿ ಸುತ್ತಮುತ್ತ ಎಷ್ಟೋ ಹಳ್ಳಿಗಳಿದ್ದಾವೆ. ಆ ಹಳ್ಳಿಯ ಒಂದು ಭಕ್ತರು, ಆ ಒಂದು ಸಾಯಿಬಾಬಾನ ಭಕ್ತರು, ಅದನ್ನ ಒಂದು ಪಕ್ಕದಲ್ಲಿ ಒಂದು ಕೊರೆಯಮ್ಮ ತಾಯಿ ಒಂದು ದೇವಸ್ಥಾನ ಇದೆ. ಈ ಒಂದು ಗ್ರಾಮ ದೇವತೆ ಮತ್ತು ಸಾಯಿಬಾಬಾ ಆಶೀರ್ವಾದ ಇದೆಲ್ಲರಿಗೂ ಒಂದು ಅನುಗ್ರಹಿಸಲಿ. ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ರಾಹುಲ್ ಐನಾಪುರು ಅವರಿಗೆ ಮತ್ತು ಅವ್ರ ದಂಪತಿಗೆ ನಾನು ಸ್ವಾಗತವನ್ನು ಪಡಿಸುತ್ತಾ, ಅದೇ ರೀತಿಯಾಗಿ ನಮ್ಮ ಆತ್ಮೀಯ ನನ್ನ ಗೆಳೆಯನಾದಂಥ ಅಮೇರಿಕದಿಂದ ನಿನ್ನೆ ಬಂದಿದ್ದಾರೆ ಅವರು ಮತ್ತು ಅವ್ರ ದಂಪತಿ ಅವ್ರ ಮಗಳು ಕೂಡ ಬಂದಿದ್ದಾರೆ. ಅವರಿಗೆ ಒಂದು ಸಾಯಿಬಾಬಾ ಒಂದು ಈ ಒಂದು ಜಾತ್ರೆಯಲ್ಲಿ ನಾವೆಲ್ಲ ಭಾಗಿಯಾಗೋಣ ಅಂತೇಳಿ ಕರ್ಕೊಂಡು ಬಂದಿದ್ದೀವಿ. ಆ ಬಾಬಾ ಅವ್ರಿಗೆಲ್ಲರಿಗೆ ಆಶೀರ್ವಾದ ಮಾಡಿ ಒಂದು ಜಾತ್ರೆಯ ಒಂದು ಹುರಿದುಂಬಸ್ಸನ್ನ ಅಂತೇಳಿ ಈ ಮುಖಾಂತರ ನಾನು ಟ್ರಸ್ಟಿನ ಒಂದು ಸದಸ್ಯನಾಗಿ ಎಲ್ಲರಿಗೂ ನಾನು ಸ್ವಾಗತ ಬಯಸ್ತೇನೆ. ಎಲ್ಲರಿಗೂ ಒಳ್ಳೇದಾಗಲಿ. ಸಾಯಿರಾಮ್, ಸಾಯಿಜನ್. ಈಗ ಐನಾಪುರ ಸಾಹೇಬರಿಗೆ ಸಂತೋಷ್ ತಳಕೇರಿ ನಮ್ಮ ಮಂದಿರದ ಟ್ರಸ್ಟಿ ಅವರಿಂದ ನಾವು ಐನಾಪುರ ಸಾಹೇಬರಿಗೆ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಹೇಳಬೇಡ ಅಂತ ಇದ್ದಾರೆ. ಅವರು ಭಾಳ ನಮ್ಮ ಕನ್ನಡ ಚಲನಚಿತ್ರದ ಮಹಾನ್ ನಟ ಇವರು. ಐನಾಪುರೆ ಇವ್ರು ಸರು ನಮ್ಮಲ್ಲಿ ಇವತ್ತು ಜಾತ್ರೆಗೆ ಬಂದಿದ್ದಾರೆ. ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಿದ್ದೆವು. ಅವ್ರಿಗೆ ದೇವರು ಅವರಿಗೆ 100 ವರ್ಷ ಆಯುಷ್ಯ ಕೊಟ್ಟು ಅವ್ರ ಜೀವನ ಸಕ್ಸಸ್ ಮಾಡಲಿ ಅಂತ ನಾ ಬೇಡ್ಕೋತೀನಿ. ಸರ ಅವ್ರದೊಂದು ಪಟ್ಟಿ ನೋಡ್ರಿ. ಇನ್ನ ನೋಡ್ರಿ, ಡಾಕ್ಟರ್ ಶಿವಕುಮಾರ್ ಬಿರಾದಾರ್ USA ಇಂದ ಬಂದಿದ್ದಾರೆ ಇಲ್ಲಿ ಭವಾನ್ ಜಾತ್ರೆಗೆ. ಅವರಿಗೆ ನಮ್ಮ ಟ್ರಸ್ಟೀಸ್ ಮಾನ್ಯ ಸಂತೋಷ್ ತಳಕೇರಿ ಮತ್ತು ಅವರ ಧರ್ಮ ಪತ್ನಿಯವರು ಸನ್ಮಾನ ಮಾಡ್ತಾ ಇದ್ದಾರೆ. ದಯಮಾಡಿ ಅವರು ಪದೇ ಪದೇ ನಮ್ಮಲ್ಲಿ ಬರಬೇಕು USA ದಿಂದ ತಿಳ್ಕೊಂಡು ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇನೆ ನಾನು. ಇಲ್ಲ, ನೀವು ಕೂತ್ಕೊಳ್ರಿ. ನಿಮ್ಮ ಮಗಳು ಹಂಚಿಕರ್ ಅಮ್ಮನ ಬಲ್ಲಿ ನಿಂದು ಅಮ್ಮನ ಬಳಿ ಬಾ. ಫುಲ್ वाइड एंगल चूज करो. ಈ ಒಂದು ನಮ್ಮ ಧರ್ಮಪತ್ನಿ ತೇಜಸ್ವಿನಿ ತಳಕೇರಿ ಕೂಡ ಈ ಒಂದು ಜಾತ್ರೆಯ ಉತ್ಸವಕ್ಕೆ 1-2 ಮಾತುಗಳನ್ನ ಆಡ್ಬೇಕಂತೇಳಿ ಕೇಳ್ತಾ ಇದ್ದೀನಿ. ಸಾಯಿರಾಮ್. ಇಲ್ಲಿ ಬಂದಿರುವಂತ ಭಕ್ತಾದಿಗಳೆಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಇವತ್ತು ಇಲ್ಲಿ ಸುಮಾರು ವರ್ಷದಿಂದ ವಿಜೃಂಭಣೆಯಿಂದ ಜಾತ್ರೆ ನಡ್ಕೊಂಡೇ ಬರ್ತಾ ಇದೆ. ಆ ಜಾತ್ರೆ ಯಾರ ಮುಖಾಂತರ, ಸಾಯಿಬಾಬಾ ಯಾರ ಮುಖಾಂತರ ತಮ್ಮ ಸೇವೆ ಪಡ್ಕೋಬೇಕಂತ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ನಮ್ಮ ಕನ್ನೂರ್ ಸರ್ ಅವರು ಇದಕ್ಕೆ ಮೂಲ ಕಾರಣ, ಮತ್ತು ರೇಣುಕಮ್ಮ ಅವರು ಇವ್ರ ಮುಖಾಂತರ ಸೇವೆ ತಗೊಂಡು ಮತ್ತೆ ಅದರಲ್ಲಿ ಅವರು ನಮ್ಮನ್ನು ಸೇರಿಸ್ಕೊಂಡಿದ್ದಾರೆ. ಇದಕ್ಕೆ ನಾವು ಸಾಯಿ ಕೃಪೆಗೆ ನಾವು ಪಾತ್ರರಾಗಿದ್ದೀವಿ. ಅದಕ್ಕೆ ನಿಮ್ಮಿಬ್ಬರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು.
ಮತ್ತು ಇವತ್ತಿಂದ ಒಂದು ವಿಶೇಷ ಏನಪ್ಪ ಅಂದರೆ ಸುಮ್ಮನೆ ಅವರು ಗುರುಪೂರ್ಣಿಮೆ ಆಚರಿಸ್ಲಿಲ್ಲ ಇವತ್ತು. ರೈತನೇ ಅನ್ನದಾತ ಗುರು ಅನ್ನೋ ಒಂದು ಥೀಮ್ ಇಟ್ಕೊಂಡು ಮಾಡಿದ್ರು. ಯಾಕಂದರೆ ಇವತ್ತಿನ ದಿನ ರೈತನ ಬೇಕಾಗಿರೋದು ನಾವು ಶಿಕ್ಷಣದದ್ದು ಬರೀ ಕೇವಲ ಒಂದು ಬಿಲ್ಡಿಂಗಲ್ಲಿ ಇನ್ಸ್ಟಿಟ್ಯೂಷನಲ್ಲೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ತಪ್ಪು. ಶಿಕ್ಷಣ ಅನ್ನೋದು ನಮಗೆ ಬರಬೇಕಾಗಿರೋದು ಈ ಕೃಷಿ ಮೂಲಕದಿಂದನೇ ಮಕ್ಕಳಿಂದ ಕೊಡಬೇಕು. ನಾವು ಏನಿಲ್ಲದೆ ಹೋದ್ರೂ ನಮ್ಮ ಬೇಸಿಕ್ ನೀಡ್ಸ್ ಇರೋದೇ ಅನ್ನ ಬಟ್ಟೆ ಇವು ಬೇಕೇ ಬೇಕು. ಒಂದು ದಿನ ನಾವು ಶಾಲೆಗೆ ಹೋಗದೆ ಹೋದ್ರೂ ನಡೆಯುತ್ತೆ, ಆದರೆ ಒಂದಿನ ಊಟ ಮಾಡದೆ ಇರೋಕ್ಕಾಗಲ್ಲ ನಮಗೆ. ಅಂಥ ಅನ್ನದಾತ ಗುರುನ ನಾವು ಪ್ರತಿದಿನ ನೆನ್ಕೊಳ್ಬೇಕು. ಆ ನೆನ್ಕೊಳ್ಳೋಕೆ ಇವತ್ತಿನ ದಿನ ಬಂದವ್ರಿಗೂ ಒಂದಿಷ್ಟು ಒಂದು ಸಂದರ್ಭವನ್ನು ಅನುಕೂಲ ಮಾಡಿಕೊಟ್ಟವ್ರ ಈ ಕಾರಣಕರ್ತರಾದವ್ರಿಗೆಲ್ಲರಿಗೂ ಒಂದು ಧನ್ಯವಾದನೆ ಹೇಳ್ತೇನೆ. ಮತ್ತು ಈಗಿನ ಎಷ್ಟು ಜನ ಫ್ಯಾಷನಬಲ್ ಆಗ್ತಾ ಇದ್ದಾರೆ ಅಂದರೆ ಕೇವಲ ಬಾಹ್ಯ ಸೌಂದರ್ಯಕ್ಕೆ ಬ್ರ್ಯಾಂಡೆಡ್. ಏನು ಬ್ರ್ಯಾಂಡೆಡ್ ಏನು? ಅಲ್ಲಿಗೆ ಹೋಗಿ ದುಡ್ಡು ಕೊಡ್ತೀರಾ, ರೈತನಿಗೆ ಒಂದು 10 ರೂಪಾಯಿ ಹೆಚ್ಚಿಗೆ ಕೊಡೋಕ್ಕೆ ಭಾಳ ವಿಚಾರ ಮಾಡ್ತೀವಿ ನಾವು. ಯಾಕಿಂತ ತಾರತಮ್ಯ? ನಾವು ರೈತನಲ್ಲಿ ತಿನ್ನುವ ಒಂದು ಸಾವಯವ ಪದಾರ್ಥದಿಂದ ಆರೋಗ್ಯ ಇದ್ರೇ ನಮ್ಮ ಸೌಂದರ್ಯ ತಂತಾನೆ ಕಾಣುತ್ತೆ. ಮುಖದಲ್ಲಾಯಿತು, ಚಾರ್ಮಿಂಗ್ ಇದಕ್ಕೋಸ್ಕರ ಬ್ರ್ಯಾಂಡೆಡ್ ಇವನ್ನೆಲ್ಲ ಉಪಯೋಗ ಏನಕ್ಕೆ ಮಾಡ್ತೀವಿ? ಅದನ್ನು ಉಪಯೋಗ ಮಾಡ್ಕೊಳ್ಳಿ, ಆದರೆ ರೈತನ ಕಡೆಗಣಿಸ್ಬೇಡಿ. ದೇಶದ ಬೆನ್ನೆಲುಬು ಅನ್ನೋದು ಕೇವಲ ಬಾಯಲ್ಲಿರಬಾರ್ದು, ಪುಸ್ತಕದಲ್ಲಿರಬಾರ್ದು. ಅದು ಏನೆಂಬುದನ್ನು ನಾವು ತೋರಿಸ್ಬೇಕು. ನಾವು ಈ ರೀತಿ ಅವರಿಗೆ ಕೃಷಿನಲ್ಲಿ ಅವ್ರಿಗೊಂದು ಬೆಲೆ ನೀಡೋಣ. ಸಾವಯವ ಪದಾರ್ಥಗಳನ್ನು ಹೆಚ್ಚು ಬೆಳೆಸೋಣ. ನಾವು ಓದಲ್ಲಿ ಕೇಳಬೇಕು, ನಾವು ಸಾವಯವ ಪದಾರ್ಥನೇ ಕೊಡಿ ಅಂದರೆ ಅವ್ರಿಗೂ ಕೂಡ ಅದೇ ಸಾವಯವ ಪದಾರ್ಥನ ಈಗ ಸಾವಯವ ಪದಾರ್ಥ ಅಂದರೆ ಏನು ಅನ್ನೋದೇ ನಾವು ಹೇಳ್ಕೊಡ್ಬೇಕು, ಅವ್ರಿಗಿಂತ ಕೇಳಿ ಪಡ್ಕೊಳ್ಳೋದಾಗಿದೆ ನಾವು. ಯಾಕಂದ್ರೆ ಇದು ನಮ್ಮ ಪಾರಂಪರಿಕ ಕೃಷಿ ಪದ್ಧತಿ ಹೋಗ್ತಾ ಇದೆ. ದಯಮಾಡಿ ಅದನ್ನೆಲ್ಲ ಇದು ಜನಗಳು ತಿಳ್ಕೊಳ್ಬೇಕು. ಕೇವಲ ಹೈಟೆಕ್ ಇರಲಿ, ಎಲ್ಲವನ್ನು ಬೇಕು ಜೀವನದಲ್ಲಿ, ಆದರೆ ನಮ್ಮ ಮೂಲನ ಮರಿತಾ ಇದ್ದೀವಿ. ನಮ್ಮ ದೇಶದ ಮೂಲ ನಮ್ಮ ದೇಶದ ಉದ್ಯೋಗನೇ ಕೃಷಿ. ಅದರಲ್ಲಿ ಯಾಕೆ ಕೃಷಿಯಿಂದ ಎಷ್ಟು ಜನ ಮುಂದೆ ಬಂದಿದ್ದಾರೆ ಅವನ್ನೆಲ್ಲ ತಿಳ್ಕೊಳ್ಳಿ. ಮತ್ತೆ ಸಾವಯವ ಪದಾರ್ಥಗಳನ್ನ ಹೆಚ್ಚು ಬಳಸಿ. ಈಗಂತೂ ಎಲ್ಲ ಕಡೆ ಮಾಡ್ತಾ ಇದೆ ಇರ್ಬೋದು. ಮತ್ತೆ ಆಕಳುಗಳನ್ನ ಇದು ಸಾಕಕ್ಕೆ ಪ್ರಯತ್ನ ಪಡಿ. ನಮ್ಮ ಮನೆಯಲ್ಲಿ ಎಷ್ಟೆಷ್ಟೋ 4 ಬೆಡ್ರೂಮ್ಗಳು ಬೇಕು, ದೊಡ್ಡ ವರಾಂಡ ಬೇಕು, ಎಲ್ಲ ವಿಚಾರ ಮಾಡ್ತೀವಿ. ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಹಸು ಸಾಕಕ್ಕೆ ನಮಗೆ ಆಗೋದಿಲ್ಲ ಅಂತ ವಿಚಾರ. ಕೇವಲ ಅದಂತವ್ನು ಇದು ಮಾಡಿ ಎಲ್ಲ ಬಂದು ನಾವು ಈಗ ಒಂದು 20 ರೂಪಾಯಿ 30 ರೂಪಾಯಿ ಲೀಟ್ರ್ ಹಾಲಿಗೋಸ್ಕರ 100 ರೂಪಾಯಿ 200 ರೂಪಾಯಿ ಕೊಟ್ಟು ತಗೊಳ್ತೀವಿ. ಅಷ್ಟು ಕೊಡಕ್ಕೆ ರೆಡಿ ಇರ್ತೀವಿ ನಾವು. ಬಟ್ ಅಲ್ಲಿಗೆ ಏನು ಬೇಕು ಅನ್ನೋದನ್ನು ನಾವು ಪ್ರಯತ್ನ ಪಡೋಕ್ಕೆ ಹೋಗೋದೇ ಇಲ್ಲ. ಅದಕ್ಕೆ ಏನು ಮುಖ್ಯವಾಗಿ ಇಲ್ಲ, ಅಥವಾ ರೈತರಿಗೆ ಸಹಾಯ ಮಾಡೋಣ. ಅವ್ರ ಕಡೆಯಿಂದ ನಾವು ಒಳ್ಳೆ ಶುದ್ಧವಾದ ಹಾಲನ್ನು ಪಡ್ಕೋಬೋದು. ಈಗ ಎಲ್ಲರಿಗೂ ಮನೇಲಿ ಸಾಕೋಕ್ಕಾಗಲ್ಲ, ಎಲ್ಲರಿಗೂ ಅದನ್ನು ಮಾಡೋಕ್ಕಾಗೋದಿಲ್ಲ, ಅದು ಗೊತ್ತಿದೆ. ಆದರೆ ಒಂದು ರೀತಿ ನಾವು ಇಂಡೈರೆಕ್ಟಾಗಿ ಅವ್ರಿಗೆ ಸಹಾಯ ಮಾಡ್ಬೋದಲ್ಲ. ಒಂದು ಬೆಲೆ ನೋಡೋಣ. ಅವರಿಗೆ ಏನೇ ಕೃಷಿಗೆ ಏನಾದ್ರು ಬೇಕಂದ್ರೆ ಮಾಡೋಣ. ಒಂದು ಅವರು ಪಾಪ ಅವ್ರಿಗೆ ಏನೂ ಹೇಳ್ಕೊಳ್ಳಲ್ಲ ರೈತರು. ಅವರಿಗೆ ಒಂದು ಸಿಗುವಾದ ನಾವು ನೋಡ್ತೀವಿ, ಏನೋ ಒಂದು ರೀತಿ ಇಂಥ ಕಾರ್ಯಕ್ರಮಗಳಲ್ಲಿ ಕರಿತೀವಿ, ಸನ್ಮಾನ ಮಾಡ್ತೀವಿ ಅವ್ರಿಗೆ ಹೊರ್ತು ಅವ್ರದ್ದು ಏನಿದೆ, ಅವ್ರ ಸಮಸ್ಯೆ ಬಂದಾಗ ಹೆಚ್ಚಿಂದ ಹೆಚ್ಚು ಯಾರೂ ಅವ್ರಿಗೆ ಈಗ ಅವ್ರು ಒಂದು ಯಾವ್ದಾರು ಚಳವಳಿ ಕೂತಾಗ ಅವ್ರು ಯಾರು ಬೆಂಬಲ ಸೂಚಿಸಲ್ಲ. ಎಲ್ಲೋ ಒಬ್ಬೊಬ್ರು ಹಿಂಗೆ ಬರ್ತಾರೆ. ದಯಮಾಡಿ ಅವರಿಗೂ ಬೆಂಬಲ ಸೂಚಿಸೋಣ. ಮತ್ತು ಅವ್ರಿಗೋಸ್ಕರ ಬೆಳ್ಕೊಳ್ಳಲ್ಲ, ಅದು ಬೆಳೆಯೋದು ನಮಗೇನೆ. ಅವರಲ್ಲಿ 1% ಯೂಸ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅವರು ಅದನ್ನೆಲ್ಲ ನಾವೇ ಉಪಯೋಗಿಸೋದು. ಹಾಗಾಗಿ ಅವ್ರಿಗೆ ಹೆಚ್ಚು ಸಹಕಾರ ನೀಡೋಣ. ಮತ್ತು ಸಾಯಿಬಾಬಾನ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಸಾಯಿಬಾಬಾ ಎಂದು ನಮಗೆ ಒಳ್ಳೇದು ಮಾಡೇ ತಾರೆ ಅನ್ನೋದು ಗೊತ್ತು. ಮತ್ತು ಸರ್ಗೆ ನಮ್ಮ ಮನೆಯವ್ರಂತ ಇದ್ರು, ವಯಸ್ಸಾಯಿತು ಸರ್, ಇದು ಅನ್ಕೋಬೇಡ್ರಿ, ಅವ್ರಿಗೆ ದೇಹಕ್ಕೆ ವಯಸ್ಸಾಗಿದೆ, ಅವ್ರ ಮನಸ್ಸಿಗೆ ವಯಸ್ಸಾಗಿಲ್ಲ. ಬಾಬಾ ಎಂದೆಂದೋ ಅವ್ರ ಕಡೆಯಿಂದ ಹೇಗೆ ಸೇವೆ ತಗೋಬೇಕು, ಅವ್ರ ಮುಖಾಂತರ ನಮ್ಮ ಕಡೆಯಿಂದ ಹೇಗೆ ಅಂತ ತಗೊಳ್ತಾನೆ ಇದ್ದಾರೆ. ಜೈ ಸಾಯಿರಾಮ್. ನೋಡಿ ವೀಕ್ಷಕರೇ, ಈಗ ನಾ ಸಂತೋಷ್ ತಳಕೇರಿ ಸಾಹೇಬ್ರ ಬಗ್ಗೆ ಪ್ರತಿ ಸಲ ಗುಡಿಗೆ ಬಂದಾಗ ನಾನು ಬೈತಿರ್ತಾರೆ. ಇಷ್ಟು ವಯಸ್ಸಿನಾಗ ಇಷ್ಟೇ ಕೆಲಸ ಮಾಡ್ತೀವಿ ಸರ್, ಏನಾದ್ರು ಆರಾಮ್ ಕೊಡ್ರಿ ಮನ್ಯಾಗ. ನನಗೆ ಮನ್ಯಾಗ ಕೊಡೋದಾಗಲ್ಲ, ನನಗೆ ಒಮ್ಮೆ ಹೋಗಿ ಅಲ್ಲೇ ಕೊಡ್ರವನ, ಅಲ್ಲಿ ತನಕ ನನಗೆ ಮನೆ ಬೇಕಾಗಿಲ್ಲ. ಇವತ್ತು ಪಾಪ ದಂಪತಿಗಳೇ ಬಂದರೆ ಪ್ರತಿ ಜಾತ್ರೆಗೆ ಬರ್ತಾರೆ. ಇವರು ಫಾದರ್ ಹಿಡ್ಕೊಂಡು ನಮ್ಮಲ್ಲಿ ನಡ್ಕೋತಾರ. ಇವತ್ತು ಮುಂದಿನ ಗುಡಿ ಕಟ್ಟಿಸ್ತವ್ರೆ ಕರಿಯಮ್ಮತಾಯಿ ಇವರೇ. 3 ತಿಂಗಳು ನಿಂತು ಸತತವಾಗಿ ಮುಂದೆ ನಿಂತು ಕರಿಯಮ್ಮತಾಯಿ ಗುಡಿ ಕಟ್ಟೆ ಇಡೀ ಎಲ್ಲರಿಗೂ ಗೊತ್ತದ ಇಲ್ಲಿ. ಇವತ್ತು ಅವರಿಗೆ ನಮ್ಮ ಕಡೆಯಿಂದ ನಮ್ಮ USA ಡಾಕ್ಟರ್ ಸನ್ಮಾನ ಮಾಡ್ತಾರ. ಸರ್, ನೀವು ನಮಗೆ ಬೆನ್ನೆಲುಬು, ನೀವು ನಮಗೆ ಬೆನ್ನೆಲುಬು. ನೀವು
ಮಂದಿಗಿಂತ ಹೆಚ್ಚು ಕಾಳಜಿ ಮಾಡ್ತೀರಿ ನಮಗೆ ಯಾವತ್ತು. ನೋಡ್ರಿ ಇವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ US ಬಂದು ಬಿರಾದಾರ ಡಾಕ್ಟರ್ ಸಾಹೇಬ್ರು. ಭಾಳ ಒಳ್ಳೆಯ ದಂಪತಿಗಳು, ಒಳ್ಳೆಯ ಇದು ಫ್ಯಾಮಿಲಿಯಿಂದ ಅವರ ದೇವರ ಸೇವೆಗಳನ್ನು ನೋಡಿದ್ರೆ ಅದ್ಭುತ. ನೀವು ಅದಕ್ಕೆ ದೇವರು ಅಷ್ಟು ಕೋಟಿಗಟ್ಟಲೆ ಕೊಟ್ಟು ಬಿಟ್ಟಾನ ಅವ್ರಿಗೆ. ನೋಡಿ ಇವರು ಪರ್ವೀನ್ ಸೋನಿ ಅಂಥೇಳಿ ಅಗದಿ ಉತ್ತಮ ಒಬ್ಬ ಶ್ರೇಷ್ಠ ಬಿಸ್ನೆಸ್ ಮನ್ ಇನ್ ಬಿಜಾಪುರ್. ಇವರು ಬಟ್ ಪ್ರಾಪರ್ ಹರಿಯಾಣದವರು, ಇಲ್ಲಿ ಬಂದು ಸೆಟ್ ಆಗ್ಯಾರ. ಈ ಸಂತೋಷ್ ತಳಕೇರಿ ಮತ್ತು ಪ್ರವೀಣ್ ಜೈನ್ ಇಬ್ಬರು ನಮಗೆ ಈ ಗುಡಿ ಸಲುವಾಗಿ ಜೀವಾಳ ಆಗಿಬಿಟ್ಟಾರ. ರಾತ್ರಿ 12 ಕರೆದ್ರು ಬಂದು ಸೇವೆ ಮಾಡ್ತಾರ. ಇದು ಸತತ ಇರಲಿ, ಯಾವತ್ತು ಸದಾಕಾಲ ಇವರು ಇಬ್ಬರು ನಡೆಸ್ಕೊಂಡು ಹೋಗಿ ಮುಂದಾದ್ರೂ ತಿಳ್ಕೊಂಡು ನಾ ಎಲ್ಲರಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೀನಿ. ನಮಸ್ಕಾರ, ಧನ್ಯವಾದಗಳು. ಬರ್ತೀರಿ ಸರ್? ಥ್ಯಾಂಕ್ಸ್ ಸರ್, ನೀವು ಬಂದಿದ್ದೇ ದೊಡ್ಡದು. ಇನ್ನೊಮ್ಮೆ ನಿಮ್ಮ ನಾನು ಎಕ್ಸಾಮ್ ಅಲ್ಲಿ ಡಿಸ್ಟಿಂಕ್ಷನ್ ಬಂದಾಗ ಒಂದು ಗಿಫ್ಟ್ ಕೊಡ್ತೀನಿ ನಮ್ಮ ಅಪ್ಪ ಒಂದು ಹಾಡಕ್ಕಿದ್ದಾರೆ, ಅದು ತಮ್ಮನ್ನ ನಾನು ಹಾಡ್ಬೇಕು. ಕೂಡಿ ಸರ್, ಮಳಿ ಬರ್ಲಿಕ್ಕೆ ಈಗ ದರ್ಶನ ಈಗ ಮಾಡಿ ಹೊರಟಿವಿ, ಒಳ ಹೊರಟಿವಿ, ಅದೇನು ಹೊರಟಿವಿ. ಗುರು ಕೊಟ್ಟ ಜೋಳಿಗೆ ಧರಿಸಿದೆ ಮುದ್ರೆ, ಇರುವದೇ ತಿರಿವಂತ ಯನಗಿಂತ ಜಗದೇ. ಗುರು ಕೊಟ್ಟ ಜೋಳಿಗೆ ಧರಿಸಿದೆ ಮುದ್ರೆ, ಇರುವದೇ ತಿರಿವಂತ ಯನಗಿಂತ ಜಗದೇ. ಜೋಳಿಗೆ ಎಂದೆಂದು ಆಗಿಲ್ಲ ಹಾಗೆ, ಜೋಳಿಗೆ ಎಂದೆಂದು ಆಗಿಲ್ಲ ಹಾಗೆ. ಹೋಳಿಗೆ ಮಸ್ತಾನ ಜೊತೆಗೆ ಜಿರಾಳಿ, ಹೋಳಿಗೆ ಮಸ್ತಾನ ಜೊತೆಗೆ ಜಿರಾಳಿ. ನಾಳಿನ ಚಿಂತೆಗೆ ಎಡಗಿಲ್ಲ ರಾಣಿ, ಮಾಡಿದ ಗುರಿಯೊಂದು ಬೆಳಗೋದು ಅವನಲ್ಲಿ. ಗುರು ಕೊಟ್ಟ ಜೋಳಿಗೆ ಧರಿಸಿದೆ ಮುದ್ರೆ, ಇರುವ 17 ವರ್ಷ 2009 ಮಾಡಿದ್ರು. 2009ಗೆ मधी भेट झाला माझ्या बरोबर. शिर्डी म्हणून सांगितलं होतं. माझ्या जीवनात शिर्डी म्हणजे स्वर्ग. कोणतरी मला विचारला शिर्डी म्हणजे स्वर्ग कुठं आहे, मी सर्व शिर्डी जातो तसा परमात्मा आहे. ए रवी ಮರಾಠಿ ಹೆಂಗಿದ್ರು ಮನೆಯಾಗೆಲ್ಲ ಮರಾಠಿನೇ ಮಾತಾಡ್ತೇವೆ. ನಮ್ಮ ಬಾಬಾ ರೀ ಅಂದ್ರೆ ನಮ್ಮ ಸಿಸ್ಟರ್ ನನ್ನ ಸಾಕು ತಂದೇರಿ ಅವರು. ಅಲ್ಲಿ ನಮ್ಮ ಸಿಸ್ಟರ್ ಇರ್ತಾರಲ್ರಿ, ಅವ್ರ ಫಾದರ್ ನಾನು ಸಾಕು ತಂದೇರಿ. ನಮ್ಮ ಸಿಸ್ಟರ್ ಅವರು ರೇಣುಕಾ ಅವ್ರಿ, ಅವ್ರ ತಂದು ನನಗೆ ಸಾಕು ತಂದೇರಿ. ಹೌದ್ರಿ. ನನಗೆಲ್ಲರೂ ಈಗ ಹೆಂಗೆ ಮುರ್ದ ಬಿಟ್ಟು ಹೋಗ್ತಾರಲ್ಲ, ಹೆಂಗೆ ಬಿಟ್ಟು ಓಡದವ್ರಿ ಸಮಾಜ. ಅವ್ರು ಹೌದ್ರಿ. ಅದನ್ನ ಎತ್ತಿ 10 ಲಕ್ಷ ರೂಪಾಯಿ ತುಂಬಿ ನನಗೆ ಬದುಕ್ಸ್ಯಾರಿ. ಹೌದಾ? ಈಗ ತಂದೆಯವ್ರಿಗೆ ಬಿಟ್ಟಿಲ್ಲ ಸನ್ಮಾನ ಅಂದ್ರೆ ಇವರೇ ಬಿಟ್ಟಿಲ್ಲ ಇನ್ನೊಬ್ರು ತಿಳ್ಕೊಂಡ್ರೆ ನೋಡಿ. ರೈತ ಬಾಂಧವ್ರೆ, ರಮೇಶ್ ಅರ್ಜುನ್ ಕಲಾಲ್ ಅಂತ ನೈಸರ್ಗಿಕ ಕೃಷಿಕರು ಇವರು. ಇವರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದಿದ್ದೆವು. ನವೀನ್ ಮಂಗಣ್ಣ ಸರ್ದು ಪಾರ್ಟ್ನರ್ ಇವರು. ಭಾಳ ಅದ್ಭುತ ಒಂದು ಸ್ಕೆಚ್ ಮಾಡಿ ಅವರು ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ನಾನು ನೋಡಿ ಬಂದಿದ್ದೀನಿ. ಅವರಿಗೆ ನಾವು ಸನ್ಮಾನ, ಇಂಥ ರೈತರು ಪದೇ ಪದೇ ಹುಟ್ಟಬೇಕು ಅಂತ ತಿಳ್ಕೊಂಡು ನಾ ಬಾಬಾನಲ್ಲಿ ಕೇಳ್ಕೊತೀನಿ. ನಮಸ್ಕಾರ ಸರ್, ನಮಸ್ಕಾರ. ನಮಸ್ಕಾರ ರೈತ ಬಂದವರಿಗೆ. ಈಗ ತುರ್ಚಿಯಿಂದ ಜಮಖಂಡಿ
ತಾಲೂಕಿನಿಂದ ತುಬಚಿ ಗ್ರಾಮದಿಂದ ನೈಸರ್ಗಿಕ ಕೃಷಿಗಾರರ ಸಂದೀಪ್ ಗೌಡ ಪಾಟೀಲ್ ಇವರು ಬಂದಿದ್ದಾರೆ ಇವತ್ತು ಜಾತ್ರೆಗೆ. ಭಾಳ ಮಳೆ ಇತ್ತು ಇವತ್ತು, ಮಳೆ ಕಂಡೀಷನ್ದೊಳಗೆ ಇದ್ದಾಗ ತ್ರಾಸ ತೊಗೊಂಡು ಅಲ್ಲಿಂದ ಬಂದಾರ. ಅವರು ಇಷ್ಟು ಸಣ್ಣ ವಯಸ್ಸಿನೊಳಗೆ ಎಂಥ ನೈಸರ್ಗಿಕ ಕೃಷಿ ಮಾಡ್ಯಾರಂದ್ರೆ ನೋಡ್ಬೇಕು ನೀವು. ನಾನು ಯೂಟ್ಯೂಬ್ನಾಗ ಎಲ್ಲ ನೋಡ್ರಿ, ನೀವು ಎಲ್ಲರೂ ಹೋಗೋಕ್ಕಾಗಲ್ಲ. ಭಾಳ ಅದ್ಭುತ ಮಾಡ್ಯಾರ. ಅವ್ರಿಗೆ ಏನದ, ಇಲ್ಲಿ ನಮ್ಮ ಜಾತ್ರೆಗೆ ಬಂದಿದ್ದಕ್ಕಾಗಿ ಇವತ್ತು ನಮ್ಮ ಜಾತ್ರೆ ಇಟ್ಕೊಂಡಿದ್ದೆ ರೈತರ ಸಲುವಾಗಿ. ರೈತ ನಮ್ಮ ಗುರು, ರೈತ ದೇವರು ಅಂತ ಇಟ್ಕೊಂಡಿದ್ರು. ಅದಕ್ಕೆ ಅವ್ರಿಗೆ ಇವತ್ತು ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ನಮ್ಮ ಟ್ರಸ್ಟಿಯಾದ ಪರ್ವೀನ್ ಸೋನಿ ಅವರು ಸನ್ಮಾನ ಮಾಡ್ತಾ ಇದ್ದಾರೆ. ಟ್ರಸ್ಟಿ ಪರ್ವೀನ್ ಸೋನಿ ಅವರು ಸಂದೀಪ್ ಗೌಡ ಪಾಟೀಲ್ ಸನ್ಮಾನ ಮಾಡ್ತಾರೆ. ಅದೊಂದು ಇದು ಕೊಡ್ರಿ, ಅದು ಮೂಮೆಂಟು. ಸರ್ ಗೌಡ, ನಮಸ್ಕಾರ, ಧನ್ಯವಾದಗಳು ಸಂದೀಪ್ ಗೌಡ ಪಾಟೀಲ್ರಿಗೆ ನಮಗೆ ಇಲ್ಲಿ ಬಂದಿದ್ದಕ್ಕಾಗಿ. ಇನ್ನೊಬ್ರು ರೈತರು ಸರ್, ನೀವೇ ಪರಿಚಯ ಮಾಡಿಕೊಡ್ರಿ. ಅವ್ರ ಹೆಸರು ನಮ್ಮ ಗೆಳೆಯರಾದ ಮಹಾಂತೇಶ್ ಬಾವುಸಾಬ್ ನಾಮದ್. ಅವರು ಜಮ್ಗಿ ಕೇಡಿ ಗ್ರಾಮದ ರೈತರು. ಸಾವಯವ ಕೃಷಿಕರು ಇವರು. ನಾವು ಇಟ್ಕೊಂಡಿದ್ದೆ ಜಾತ್ರೆ ಸಾವಯವ ಕೃಷಿಕರ ಜಾತ್ರೆ. ಅವರಿಗೆ ಸನ್ಮಾನ ನಮ್ಮ ಪರ್ವೀನ್ ಸೋನಿ ಅವ್ರು ಮಾಡ್ತಾರೆ. ಮೂಮೆಂಟ್ ಇದ್ದು ಇವರಿಬ್ಬರಿಗೆ ಸನ್ಮಾನ ಮಾಡಲಾಗಿದೆ. ಬಹಳ ಧನ್ಯವಾದಗಳು ಅವರು ಇಲ್ಲಿ ತನಕ ಬಂದಿದ್ದಕ್ಕೆ. ನಮಸ್ಕಾರ, ನಮ್ಮ ಚಾನಲ್ ವತಿಯಿಂದ. ನಾವು ನಿಮ್ಗೆ ಧನ್ಯವಾದಗಳು. ನಮಗೂ ಬರಾಕ 4 ವರ್ಷ ಕರಾಯ್ತೀರಿ, ಇದು 5ನೇ ವರ್ಷ ಬರಾಕ ಆಗ್ತದೆ. ಗೌಡ್ರ ಮಂದಿ ಹಂಗೆ ಇರ್ತದೆ. ಇಲ್ಲ, ಕ್ಷಮಿಸ್ಬೇಕು ಸರ್. ನಮ್ಗ ಪ್ರತ್ಯಕ್ಷವಾಗಿ ಸಾಯಿಬಾಬಾ ದರ್ಶನ ಕೊಡದೇ ಇದ್ರು ಕೂಡ ನಮ್ಗ ಭಾವನ ರೂಪದಲ್ಲಿ ನಮ್ಮ ಭಯ್ಯ ಅವರು ಸಾಯಿಬಾಬಾನ ಜಾಗರಣಿಯಿಂದ ಅವರು ಈ ರೈತರ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ. ಬಹಳ ಅಂದ್ರೆ ಬಹಳ ಖುಷಿ ಆಗತ್ತದೆ. ಇದು ವಿಶೇಷ ಕಾರ್ಯಕ್ರಮ. ಇದು ಎಲ್ಲರೂ ಇದೇ ತರ ಮುಂದುವರಿಸ್ಕೊಂಡು ಹೋಗ್ಬೇಕು. ಇದು ಮಾದರಿ ಆಗ್ಬೇಕು. ಭಯ್ಯ ಈ ಕಾರ್ಯಕ್ರಮ, ಈ ಸಾಯಿಬಾಬಾ ಮಂದಿರದಲ್ಲಿ ಏನ್ ಬರುತ್ತದೆ ಅಲ್ಲ, ಇದು ಮಾದರಿ ಆಗ್ಬೇಕು ನಮ್ಮ ರಾಜ್ಯಾದ್ಯಂತ. ಇದು ಕಡಿಮೆ ಅಂತ ಹೇಳಿ ನಮ್ಮ ರೈತನ ಬಗ್ಗೆ ಏನು ಅವರು ಸನ್ಮಾನ ಇಟ್ಕೊಂಡಿದ್ದಾರಲ್ಲ, ಆ ರೈತನ ಸಂಗಾತಿ ಜೋಡೆ ಎತ್ಕೊಂಡಿರ್ತಾವ. ಆ ಜೋಡೆ ಸಪೋರ್ಟ್ ಮಾಡ್ತಿರ್ತಾರೆ ರೈತರಿಗೆ ಅಂತಂದ್ರೆ ಅದು ಒಂದು ಹಾಡು ಮುಖಾಂತರ ನೀವು ಹಾಡಿ ತೋರಿಸ್ತಾರೆ ಸಂಸ್ಕಾರ ಮಾಡೋದು. ಮೂಳೆ ಮಾಂಸದ ತಡಿಕೆ